ಖರ್ಗೆ ಅವರು ಎಷ್ಟು ವರ್ಷ ಶಾಸಕರಿದ್ದರು, ಎಷ್ಟು ವರ್ಷ ಮಂತ್ರಿಗಳಿದ್ರು, ಈಗ ಅವರ ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ, ಕನಕಪುರದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಯಾರೋ ಗೋವಿಂದರಾಜು ಅಂತ ಹೇಳಿ, ಗೋವಿಂದರಾಜು ಅನ್ನೋರ ಮುಖಾಂತರ ಒಂದು ಕಮಿಟಿ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಈಗಿನ ಸರ್ಕಾರ ಏನು ಕೇಳಿದೆ, ನಿನ್ನೆ ದಿನ ಕೊಟ್ಟಿದ್ದಾರೆ. ಯಾವ ನಂಜುಂಡಪ್ಪ ವರದಿ 2002, 2003 ಅವರೇನು ಕೊಟ್ಟಿದ್ರು, ಯಾವ್ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದವರು, ಅತ್ಯಂತ ಹಿಂದುಳಿದವರು, ಮಧ್ಯಮವಾಗಿ ಹಿಂದುಳಿದವರು ಕೊಟ್ಟಿದ್ರು, ಉತ್ತರ ಕರ್ನಾಟಕ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಹಣ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ರು. ಪ್ರಥಮವಾಗಿ ನಾನು ವಿಶೇಷವಾದಂಥ ಅನುದಾನವನ್ನು 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾವು ಅನ್ಯಾಯ ಮಾಡಿದ್ದೀವ? ನಿಮಗೆ ಉತ್ತರ ಕರ್ನಾಟಕದ ಜನತೆ ನಮ್ಮಿಂದ ಅನ್ಯಾಯ ಆಗಿದೆಯಾ? ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನು ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಅವತ್ತು ನಾನು ಹಣವನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೊಡಬೇಕಾದರೆ ನಿಮ್ಮ ಮೇಲೆ ಸಾಲದ ಹೊರೆಯನ್ನು ಹೊರಿಸಿಕೊಡಲಿಲ್ಲ. ನೀವು ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣದಲ್ಲೇ ಆ 25,000 ಕೋಟಿಯನ್ನು ಹೊಂದಿಸಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇನೆ. ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸಲಿಲ್ಲ ನಾನು. ಇವತ್ತು ಯಾವ 8 ಲಕ್ಷ ಕೋಟಿ ಸಾಲ ಇವತ್ತು ನೀವು ತೀರಿಸಬೇಕಾಗಿದೆ. ಯೋಚನೆ ಮಾಡಿ. ಈಗ ಹೇಳ್ತಾ ಇದೆ ಸರ್ಕಾರ, ಯಾವ ಗ್ಯಾರಂಟಿ ಸ್ಕೀಮ್ ಏನು ಕೊಟ್ಟು ಅದು ನಮಗೆ ಈಗ ಭಾರ ಅಂತ ಅನ್ನಿಸ್ತಾ ಇದೆ. ಯಾರು ಚೆನ್ನಾಗಿದ್ದೀರಿ, ನೀವು ಹಣ ನಮಗೆ ಬೇಡ ಅಂತೇಳಿ ನೀವುಗಳು ಬರ್ಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಹೇಳ್ತಾ ಇದ್ದಾರೆ. ಇದು ಇವ್ರ ಗ್ಯಾರಂಟಿ. ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಾನು ಅಧಿಕಾರದಲ್ಲಿದ್ದರೆ 5,000 ರೂಪಾಯಿ ಕೊಡುವೆ. ಕಾರಣ, ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ನಿಮ್ಮ ಮೇಲೆ ತೆರಿಗೆ ಹಾಕಿ ನಿಮ್ಮ ಬದುಕನ್ನು ಇವತ್ತೇನು ಬೀದಿಗೆ ತಂದಿದ್ದಾರೆ ಬಡವರನ್ನ, ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಬದುಕು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ನಮ್ಮ ರೈತರ ಬದುಕು ಕೈಯೊಡ್ತಕ್ಕಂಥದ್ದು ಆಗಬಾರದು. ಕೈ ನೀಡಿ ಹೃದಯ ವೈಶಲ್ಯದಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಈ ರೈತರಿಗೆ ಬರಬೇಕು ಅನ್ನೋದನ್ನು ಈ 93ನೇ ವಯಸ್ಸಿನಲ್ಲಿ ಅವರೇನು ಹೇಳ್ತಾ ಇದ್ದಾರೆ. ಇವತ್ತು ನಂಜುಂಡಪ್ಪ ವರದಿಯ ಮುಖಾಂತರ ಈಗಾಗಲೇ ಸುಮಾರು 32-35,000 ಕೋಟಿ ಕೊಟ್ಟಿದ್ದೇವೆ ಅಂತಾರೆ ಅಭಿವೃದ್ಧಿಗೆ. ಎಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಕೆಲವು ಹಳ್ಳಿಗಳಿಗೆ ಹೋದರೆ ಚರಂಡಿಯ ನೀರು ಅದನ್ನೇ ದಾಟ್ಕೊಂಡು ನೀವು ಹೋಗಬೇಕು ಹಲವಾರು ಹಳ್ಳಿಗಳಲ್ಲಿ. ಈ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ